ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡುಗೆಯರು ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 41ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಚಾರು, ಅಭಿಗೆ ಫೋನ್ ಮಾಡಿಕೊಡು, ನಾನು ಅವನ ಜೊತೆ ಮಾತಾಡಬೇಕು, ಗಂಭೀರವಾಗಿ ಹೇಳಿದ ಅಜಯ್. ಅಭಿಗ ಈ ಹೊತ್ನಲ್ಲ? ಅಚ್ಚರಿಯಿಂದ ಕೇಳಿದಳು ಚಾರು. ಹಾಂ, ಈಗಲೇ ಫೋನ್ ಮಾಡು. ಅಜಯ್ ಮುಖದಲ್ಲಿ ತೋರುತ್ತಿದ್ದ ಚಿಂತೆ ಗೆರೆಗಳು ಸಹಜವಾಗಿಯೇ ಚಾರುವನ್ನು ಆತಂಕಕ್ಕೆ ದೂಡಿತು. ಏನಾಯ್ತು ಅಜಯ್, ಯಾಕೆಷ್ಟು ಟೆನ್ಷನಲ್ಲಿದ್ದೀರಾ? ಈಗ ಯಾರು ಫೋನ್ ಬಂದಿದ್ದು? ತಡೆಯಲಾರದೆ ಕೇಳಿದಳು. ಚಾರು, ಜಾಸ್ತಿ ಮಾತಾಡಬೇಡ, ಹೇಳ್ದಷ್ಟು ಮಾಡು. ಅಭಿಗೆ ಫೋನ್ ಮಾಡಿಕೊಡು, ನಾನು ಈಗಲೇ ಅವನ ಹತ್ರ ಮಾತಾಡಬೇಕು ಎಂದು ಗುಡುಗಿದನು. ಅವನ ಸ್ವರದಲ್ಲಿನ ಕಠಿಣತೆಗೆ ಬೆದರಿ ಚಾರು ಅಭಿಯ ಮೊಬೈಲ್ಗೆ ಕರೆ ಮಾಡಿದಳು. ಯಾವಾಗಿನಂತೆಯೇ ಮೊಬೈಲ್ ಕನೆಕ್ಟ್ ಆಗಲಿಲ್ಲ. ಮೊಬೈಲು ಕನೆಕ್ಟ್ ಆಗ್ತಾ ಇಲ್ಲ, ನಿಧಾನವಾಗಿ ಹೇಳಿದಳು. ಮತ್ತೆ ಹೇಗೆ ಅವನನ್ನು ಕಾಂಟ್ಯಾಕ್ಟ್ ಮಾಡೋದು? ಅದು ಯಾವ ಕೊಂಪೆಗೆ ಹೋಗಿದ್ದಾನೆ ಅವನು? ಒಂದು ಫೋನ್ ಸೌಲಭ್ಯ ಕೂಡ ಇಲ್ಲದೆ ಇರೋ ಊರ ಅದು. ಹೆಚ್ಚು ಕಮ್ಮಿ ಚೀರಿಯ ಬಿಟ್ಟ. ಅವನ ಮುಖದಲ್ಲಿ ಚಿಂತೆ, ಕಳವಳ ತುಂಬಿದ್ದರೆ ದನಿಯಲ್ಲಿ ಅಸಹಾಯಕತೆ ಎದ್ದು ತೋರುತ್ತಿತ್ತು. ಜಾನತ್ತೆಯವ್ರ ಮನೆ ಲ್ಯಾಂಡ್ಲೈನಿಗೆ ಮಾಡಲಾ? ಹಿಂಜರಿಯುತ್ತಾ ಕೇಳಿದಳು ಚಾರು. ಹಿಂದೊಮ್ಮೆ ಮಾಡಿದಾಗ ಹಿಗ್ಗಾಮುಗ್ಗ ಬಯಸಿಕೊಂಡ ಅನುಭವ ಇತ್ತಲ್ಲ, ಆ ಭಯ ಅವಳನ್ನು ಹಿಂಜರಿಯುವಂತೆ ಮಾಡಿತ್ತು. ಇನ್ನು ಕಣಿ ಕೇಳು, ಮೇಕ್ ಇಟ್ ಫಾಸ್ಟ್ ಎಂದಾಗ ಚಾರು ನಂಬರ್ ಡಯಲ್ ಮಾಡಿದಳು. ಫೋನ್ ರಿಂಗ್ ಆಗುತ್ತಿತ್ತು. ಕೊನೆಗೊಮ್ಮೆ ಅತ್ತ ಕಡೆ ಜಾನತೆಯೇ ಫೋನ್ ತೆಗೆದಿದ್ದರು. ಜಾನತೆ, ನಾನು ಚಾರು, ಅಭಿ ಅತ್ತಿಗೆ ಮಾತಾಡ್ತಾ ಇರೋದು. ಇತ್ತಲಿಂದ ಪರಿಚಯ ಹೇಳಿಕೊಂಡಳು ಚಾರು. ಓಹ್ ಚಾರು, ಹೇಗಿದೆಯಮ್ಮ? ನಿನ್ನ ಚಾರು ಅಂತ ಹೇಳಿದ್ರೆ ಸಾಕು, ನಂಗೆ ಗುರ್ತು ಹತ್ತತ್ತೆ. ಅಭಿ ಅತ್ತಿಗೆ ಅನ್ನೋ ಪರಿಚಯ ಏನು ಬೇಡ. ಅವತ್ತು ಅಷ್ಟೆಲ್ಲ ಮಾತಾಡಿದ್ದೀವಿ, ನಿನ್ನ ಜಾನತೆಗೆ ಅದನ್ನೆಲ್ಲ ಮರೆಯೋಷ್ಟು ವಯಸ್ಸಾಗಿಲ್ಲ ಚಾರು ಎಂದರು ಜಾನಕಿ ಹಾಸ್ಯದ ದನಿಯಲ್ಲಿ. ಅವರ ಮಾತು ಚಾರುವಿನ ಬಿಗಿದ ಹುಬ್ಬುಗಳನ್ನು ಸಡಲಿಸಿ ಮುಗುಳುನಗೆ ಮೂಡುವಂತೆ ಮಾಡಿದವು. ಜಾನತ್ತೆ, ನಮ್ಮ ಅಭಿ ಹೇಳ್ತಾ ಇರ್ತಾನೆ, ನೀವು ಹಳೆ ಕನ್ನಡ ಪಿಕ್ಚರ್ ಹೀರೋಯಿನ್ ಥರ ಇದ್ದೀರಾ ಅಂತ ಎಂದಳು ಚಾರು. ಅಭಿಯನ್ನು ಕರೆಯಲು ಹೇಳದೆ ಜಾನತೆಯ ಜೊತೆ ಸರಸ ಸಂಭಾಷಣೆಗೆ ತೊಡಗಿದ್ದು ಅಜಯ್ನ BP ಏರುವಂತೆ ಮಾಡಿತ್ತು. ಚಾರು, ಹೇಳಿದ ಕೆಲಸ ಮರಿಬೇಡ, ತುಸು ಸಿಟ್ಟಿನಲ್ಲೇ ಹೇಳಿದ. ಹಾಂ ಹಾಂ ಸರಿ ಎಂದು ಸಣ್ಣ ದನಿಯಲ್ಲಿ ಅಜಯನಿಗೆ ಉತ್ತರಿಸಿ, ಜಾನತ್ತೆ, ಅಭಿ ಮನೇಲಿದ್ದಾನಾ? ಅವನ ಹತ್ರ ಮಾತಾಡಬೇಕಿತ್ತು, ಒಂದು ಸ್ವಲ್ಪ ಅರ್ಜೆಂಟಿತ್ತು ಎಂದಳು ಚಾರು. ಹ್ಞೂ ಕಣಮ್ಮ, ಅಭಿ ರೂಮ್ನಲ್ಲೇ ಇದ್ದಾನೆ, ಕರಿತೀನಿರು ಎಂದವರು ಅಭಿ ಎಂದು ಕೂಗು ಹಾಕಿದರು. ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಅವನ ರೂಮಿಂದ ಅಳುತ್ತಾ ಹೋಗಿದ್ದ ಜಾನಮ್ಮ ಮತ್ತೆ ತನ್ನನ್ನು ಕರೆದಾಗ ಧಾವಂತದಿಂದಲೇ ಬಂದ ಅಭಿ. ಏನು ಜಾನಮ್ಮ? ನಿನ್ನ ಅತ್ತಿಗೆ ಫೋನ್ ಮಾಡಿದಾಳೆ ನೋಡು, ಏನೋ ಅರ್ಜೆಂಟ್ ವಿಷಯ ಅಂತೆ ಎಂದು ಹೇಳಿದಾಗ ಅಭಿಯ ಎದೆ ಡವಗುಟ್ಟಿತು. ಫೋನ್ ಕೈಯಲ್ಲಿ ಹಿಡಿದವ ಆತಂಕದಿಂದಲೇ, ಅತ್ತಿಗೆ, ಅಲ್ಲಿ ಎಲ್ಲ ಓಕೆನಾ ಎಂದು ಕೇಳಿದ. ಅತ್ತಿಗೆ ಅಲ್ಲ, ನಾನು ಅಜಯ್. ಎಷ್ಟೋ ಕಾಲದ ಮೇಲೆ ಅಣ್ಣನ ದನಿ ಕೇಳಿ ಅಭಿಯ ಮನ ನಲಿದರೂ ಅಣ್ಣನೇ ಫೋನ್ ಮಾಡಿರುವಾಗ ಏನಾದರೂ ಕೆಡಕನ ಸುದ್ದಿ ಇದ್ದರೂ ಇರಬಹುದೆಂಬ ಸಂದೇಹ ಕಾಡಿತು. ಹಾಂ, ಏನು ಫೋನ್ ಮಾಡಿದ್ದು? ಅಲ್ಲಿನ ಜನಕ್ಕೆ ನೀನು ಯಾರು ಅಂತ ಹೇಳಾಯ್ತಾ? ಗಡಸಿನ ದನಿಯಲ್ಲೇ ಕೇಳಿದ ಅಜಯ್. ಇನ್ನೂ ಇಲ್ಲ ಎನ್ನುತ್ತಿದ್ದವನ ಮಾತಿಗೆ ಸರ್ರನೆ ರೇಗಿದ ಅಜಯ್, ಇನ್ನೂ ಎಷ್ಟು ದಿನ ಬೇಕು, ಬೇಗ ಹೇಳು ಎಂದ. ಅಜಯನ ಮಾತಿಗೆ ಅಭಿಗೂ ಕೂಡ ಕೋಪ ಏರಿತು. ಆದರೆ ಲ್ಯಾಂಡ್ಲೈನ್ನಲ್ಲಿ ಜಾನಮ್ಮನ ಎದುರಿಗೆ ಈ ವಿಷಯ ಮಾತಾಡೋಕ್ಕೆ ಆಗಲ್ಲ ಎನಿಸಿ, ಅಣ್ಣ, ಇನ್ನು 10 ನಿಮಿಷ ಬಿಟ್ಟು ನಿನ್ನ ಮೊಬೈಲ್ಗೆ ನನ್ನ ಮೊಬೈಲಿಂದ ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದ ಅಭಿ. ಜಾನಮ್ಮ, ನಾನೊಂಚೂರು ಗುಡ್ಡದ ಕಡೆ ಹೋಗ್ಬರ್ತೀನಿ, ಮನೆಗೆ ಫೋನ್ ಮಾಡಬೇಕು ಎಂದ ಅಭಿ ಮೊಬೈಲ್ ತೆಗೆದುಕೊಂಡು ಸಿಗ್ನಲ್ ಸಿಗುವ ಗುಡ್ಡದ ಕಡೆ ನಡೆದಿದ್ದ. ಅಜ್ಜಯ್ಯನ ರೂಮಿನಿಂದ ಭೂಮಿ ಭೂಮಿ ಎಂದು ಕೂಗುವುದು ಕೇಳಿಸಿತು ಭಾಮ ಆಗೋ ಅನಿಲರಿಗೆ. ಅಯ್ಯೋ, ಅಜ್ಜಯ್ಯ ಭೂಮಿನ ಕರಿತಾ ಇದ್ದಾರೆ, ಏನಾದರೂ ಅಂದು ಆಡಿ ನೋಯಿಸ್ಬಿಡ್ತಾರೆ ಆ ಮಗುನ. ದೇವ್ರೇ, ಮೊದಲೇ ಅವಳ ಮನಸ್ಸು ಸರಿಯಿಲ್ಲ ಎಂದುಕೊಂಡವರೇ ಇಬ್ಬರೂ ದಡಬಿಡಿಸಿ ಅಜ್ಜಯ್ಯನ ರೂಮಿನ ಕಡೆ ನಡೆದರು. ಇವರಿಬ್ಬರು ಅಲ್ಲಿ ಸೇರುವಷ್ಟರಲ್ಲಿ ಭೂಮಿ ಕೂಡ ಅಜ್ಜಯ್ಯನ ರೂಮಿನ ಹೊಸ್ತಲ ಬಳಿ ಬಂದು ನಿಂತಿದ್ದಳು.
ಮಾವ ಕರೆದ್ರಾ ಎನ್ನುತ್ತಾ ಭಾಮ ರೂಮಿನ ಒಳಗೆ ಹೋದರು. ವಯಸ್ಸಾಗಿರೋದು ನನಗೆ, ಆದರೆ ನಿಂಗೆ ಕಿವಿಡು ಶುರುವಾಗಿದೆಯೇನೋ? ಶ್ರೀನಿವಾಸಾಚಾರ್ಯರು ಜೋರು ಮಾಡಿದಾಗ ಭಾಮ ಪೆಚ್ಚಾಗಿ ನಿಂತರು. ನಾನು ಕರೆದಿದ್ದು ಭೂಮಿನ ಎಂದರು. ಏನಾದರೂ ಕೆಲಸ ಇತ್ತಾ ಅಜ್ಜಯ್ಯ? ನಂಗೆ ಹೇಳಿ. ಅನಿಲ ಮುಂದೆ ಬಂದಿದ್ದ. ಕೆಲಸ ಇತ್ತು, ಆದರೆ ಅದು ನಿನ್ನ ಕೈಲಾಗೋದಲ್ಲ, ಭೂಮಿನೇ ಬರಬೇಕು ಹೇಳಿದರು ಶ್ರೀನಿವಾಸಾಚಾರ್ಯರು. ನೀವು ಹೇಳಿ ಅಜ್ಜಯ್ಯ, ನಾನು ಮಾಡ್ತೀನಿ ಎಂದ ಅನಿಲ್ನಿಗೆ ಭೂಮಿಯನ್ನು ಅಜ್ಜಯ್ಯನ ಚುಚ್ಚು ಮಾತಿನಿಂದ ಬಚಾಯಿಸುವುದೊಂದೇ ಗುರಿ. ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಿಲ್ಲಿಂದ. ಭೂಮಿ, ಎಷ್ಟೊತ್ತು ಮಾಡ್ತಿದ್ಯಾ? ಬಾ ಇಲ್ಲಿ. ವಯಸ್ಸಾಗಿದ್ದರೂ ಅಜ್ಜಯ್ಯನ ದನಿಯಲ್ಲಿ ಇರುವ ಕಸುವು ಕುಂದಿಲ್ಲ. ಭೂಮಿ ನಿಧಾನವಾಗಿ ಅಜ್ಜಯ್ಯನ ಬಳಿ ಬಂದರೆ ಅನಿಲ ಭಾಮ ಇಬ್ಬರೂ ಕೈ ಹಿಸುಕಿಕೊಳ್ಳುತ್ತಾ ನಿಂತರು. ಅಜ್ಜಯ್ಯ ಎನ್ನುತ್ತಾ ಅವರ ಮುಂದೆ ಬಂದು ನಿಂತಳು ಭೂಮಿ. ಭೂಮಿ, ಆ ಗೂಡಲ್ಲಿರೋ ಪಗಡೆ ಹಾಸು ತಗೊಂಡು ಬಂದು ಇಲ್ಲಿ ಜೋಡಿಸು ಎಂದಾಗ ಭೂಮಿಗೆ ಅಚ್ಚರಿ. ಭೂಮಿಯ ಮದುವೆಗೂ ಮುಂಚೆ ಹೀಗೆ ಅಜ್ಜ ಮೊಮ್ಮಗಳು ಕೂತು ಪಗಡೆ ಆಡುತ್ತಾ ಇದ್ದಿದ್ದನ್ನು ನೆನೆದು ಭೂಮಿಯ ಕಣ್ಣು ಹಸಿಯಾಗಿತ್ತು. ಬೇಗ ಬಾರೆ ಭೂಮಿ, ಇವತ್ತು ನಾನೇ ಗೆಲ್ಲೋದು ಹುರುಪಿನಿಂದ ಅಜ್ಜಯ್ಯ ಹೇಳಿದಾಗ ಭೂಮಿ ಖುಷಿ ತಡೆಯಲಾರದೆ ಅಜ್ಜಯ್ಯನ ತೆಕ್ಕೆಗೆ ಬಿದ್ದಳು. ಅದನ್ನು ಕಂಡ ಅನಿಲ ಹಾಗೂ ಭಾಮಾರ ಕಣ್ಣಲ್ಲೂ ತುಂತುರು. ಮೊದಲಿನಂತೆಯೇ ಪ್ರೀತಿಯಿಂದ ಭೂಮಿಯ ತಲೆ ಸವರಿದ ಅಜ್ಜಯ್ಯ, ಸೋಲ್ತೀನಿ ಅಂತ ಈಗಲೇ ಆಳೋಕ್ಕೆ ಶುರು ಮಾಡಿಬಿಟ್ಯಾ ಎಂದು ಕಿಚಾಯಿಸಿದರು. ಅಜ್ಜಯ್ಯ, ಇದು ಭೂಮಿ, ಸೋಲು ಅನ್ನೋದು ನನ್ನ ಹಣೆಲೇ ಬರೆದಿಲ್ಲ ಎಂದು ಮೊದಲಿನಂತೆ ಹೇಳಿದವಳ ಖಾಲಿ ಹಣೆ ನೋಡಿ ಅಜ್ಜಯ್ಯನ ಕರಳು ಚುರುಕೆಂದಿತು. ಬಾ ಮತ್ತೆ, ಕಾಯಿ ಹೂಡು ಎಂದರು. ಅಜ್ಜ ಮೊಮ್ಮಗಳ ಆಟ ಶುರುವಾಗುತ್ತಿದ್ದಂತೆ ಭಾಮ ಅನಿಲ ಖುಷಿಯಿಂದ ಅಲ್ಲಿಂದ ಹೊರಟರು. ಅಜಯ್, ಯಾಕೆ ಫೋನ್ ಮಾಡಿದ್ದು? ದನಿಯಲ್ಲಿ ಸಿಟ್ಟು ತೋರುತ್ತಿತ್ತು. ಅಭಿ, ಅವರಿಗೆ ನೀನಿನ್ನೂ ಯಾವ ವಿಷಯನೂ ಹೇಳಿಲ್ವಾ? ಅಜಯ್ ದನಿ ಈಗ ತುಸು ಶಾಂತ. ಇಲ್ಲ, ಇನ್ನೂ ಹೇಳಿಲ್ಲ. ಅಭಿಯ ಮುನಿಸು ಇನ್ನೂ ಕರಗಿರಲಿಲ್ಲ. ಯಾವಾಗ ಹೇಳ್ತೀಯಾ? ಬೇಗ ಹೇಳಿಬಿಡು ಆತರ ತೋರಿದ ಅಜಯ್. ಹಾಗೆಲ್ಲ ಹೇಳೋಕ್ಕಾಗಲ್ಲ. ಅಜ್ಜ ಅಜ್ಜಿ ವಯಸ್ಸಾದರು, ಅವರಿಗೆ ಆಘಾತ ಆಗದೇ ಇರೋ ಹಾಗೆ ವಿಷಯ ತಿಳಿಸ್ಬೇಕು. ಜೊತೆಗೆ ಜಾನಮ್ಮ ಎಂದು ಸಣ್ಣ ನಿಟ್ಟುಸಿರು ಬಿಟ್ಟ. ಅಷ್ಟು ಸಮಯ ಇಲ್ಲ ಅಭಿ, ಆದಷ್ಟು ಬೇಗ ಹೇಳಿಬಿಡು ಎಂದ ಅಜಯ್. ಅಂದರೆ ಏನಣ್ಣ ನಿನ್ನ ಮಾತಿನ ಅರ್ಥ? ಅಪ್ಪ ಅಪ್ಪ ಹುಷಾರಾಗಿದ್ದಾರೆ ತಾನೇ ಎಂದು ಕೇಳಿದ ಆತಂಕದಿಂದ. ಅಪ್ಪ ಆರೋಗ್ಯವಾಗೇ ಇದ್ದಾರೆ, ಆದರೆ ಮುಕ್ತ ಎಂದು ಹೇಳಿ ನಿಲ್ಲಿಸಿದ. ಅಮ್ಮಂಗೇನಾಯಿತು? ಮುಕ್ತ ಏನೇ ಅನ್ಯಾಯ ಮಾಡಿದ್ದರೂ ಮಕ್ಕಳಿಗೆ ತಾಯಿಯಲ್ಲವೇ? ಮುಕ್ತಾಳ ವಿಷಯ ಬಂದ ಕೂಡಲೇ ಅಭಿಗೆ ಒಂದು ಕ್ಷಣ ಹೃದಯ ತಲ್ಲಣಿಸಿದ್ದು ಸುಳ್ಳಲ್ಲ. ಅಜಯ್ ದೊಡ್ಡದನ್ನು ನಿಟ್ಟುಸಿರು ಬಿಟ್ಟು, ಮುಕ್ತ ಮಾನಸಿಕ ಸಂತೋಲನ ಕಳ್ಕೊಂಡಿದ್ದಾಳಂತೆ, ಅರೆ ಹುಚ್ಚಿಯಾಗಿಬಿಟ್ಟಿದ್ದಾಳಂತೆ. ಈಗ 3 ಹೊತ್ತು ಜಾನ್ಕಿ ಜಾನ್ಕಿ ಅಂತ ಹಲಪ್ತಾ ಇರ್ತಾಳಂತೆ. ಡಾಕ್ಟ್ರು ಅವರನ್ನು ಕರ್ಸೋಕ್ಕಾಗುತ್ತಾ ಅಂತ ಕೇಳಿದ್ರು. ಕರ್ಸೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ವಿಡಿಯೋ ಕಾಲ್ ಆದರೂ ಮಾಡಿ ಮಾತಾಡಿಸಿ ಅಂದರು. ಬೇಸರದಲ್ಲಿ ಹೇಳಿದ. ಬೇಡ ಅಣ್ಣ, ಈಗಲೂ ನಮ್ಮ ಸ್ವಾರ್ಥ ನೋಡ್ಕೊಳ್ಳೋದು ಬೇಡ. ನಮ್ಮಮ್ಮ ಹುಷಾರಾಗಬೇಕು ಅನ್ನೋ ಒಂದು ಕಾರಣಕ್ಕೆ ಅಷ್ಟೋ ಇಷ್ಟೋ ನೆಮ್ಮದಿಯಾಗಿರೋ ಜಾನಮ್ಮನ ಬದುಕಲ್ಲಿ ಆಟ ಆಡೋದು ಬೇಡ. ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಡಾಕ್ಟರಿಗೆ ಹೇಳಿಬಿಡು ಅವ್ರ ಹತ್ರ ಮಾತಾಡ್ಸೋಕ್ಕಾಗೋಲ್ಲ ಅಂತ ನಿಷ್ಠುರವಾಗಿಯೇ ಹೇಳಿದ. ಅಭಿ, ಪ್ಲೀಸ್ ಒಂದು ಸಾರಿ ಮಾತಾಡಿ ನೋಡು, ಇಲ್ಲಾಂದರೆ ನಾವು ನಮ್ಮ ತಾಯಿನ ಕಳ್ಕೊಳ್ಬೇಕಾಗುತ್ತೆ. ಅಜಯ್ ದನಿ ಒದ್ದೆ. ಅವ್ರು ಯಾವಾಗ ತಾನೇ ಅಮ್ಮ ಆಗಿದ್ರು ಅಜಯ್? ನಮ್ಮ ಬಗ್ಗೆ ಒಂದು ಸಾಸಿವೆಷ್ಟು ಕೂಡ ಯೋಚನೆ ಮಾಡದೆ ನಮ್ಮೆಲ್ಲರನ್ನು ಬಿಟ್ಟು ಹೋಗಲಿಲ್ವಾ ಎಂದವನು. ಅದು ಸರಿ, ನಿಂಗೇನು ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲೆ ಪ್ರೀತಿ ಉಕ್ಕರಿತಾ ಇದೆ? ಅಮ್ಮ ಅಂತ ಕರೆಯೋಕ್ಕೆ ಕೂಡ ಅಸಹ್ಯ ಪಟ್ಕೊಳ್ತಾ ಇದ್ದೋನು ಈಗೇನು ಅವರನ್ನು ಬದುಕಿಸೋ ಹಠ? ದನಿಯಲ್ಲಿ ಕಹಿ ಉಗುಳಿದ. ಅವ್ರ ಸ್ಥಿತಿ ನೋಡೋಕ್ಕಾಗ್ತಿಲ್ಲ ಅಭಿ, ಪೂರ್ತಿ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ 2 ಸಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಪ್ರಯತ್ನದಿಂದ ಆದರೂ ಅವ್ರ ಚಿಕಿತ್ಸೆಗೆ ಸಹಾಯ ಆಗುತ್ತೇನೋ ಅಂತ ಅಷ್ಟೆ ಎನ್ನುತ್ತಾ ಕಣ್ಣಲ್ಲಿ ತುಂಬಿ ಬಂದಿದ್ದ ನೀರನ್ನು
ಹೆಬ್ಬೆರಳು ಹಾಗೂ ತೋರುಬೆರಳಿನಿಂದ ಒತ್ತಿ ಒರೆಸಿದನು. ಬೇಡ ಅಣ್ಣ, ಅವರನ್ನು ಬದುಕಿಸೋದಕ್ಕೆ ಹೋಗಿ ಇವರನ್ನು ಕಳ್ಕೊಳ್ಳೋ ಹಾಗಾದರೆ ನಾನು ಸಹಿಸೋಕ್ಕಾಗಲ್ಲ. ಬೇರೆ ಏನಾದರೂ ಮಾರ್ಗ ಹುಡ್ಕೋದಕ್ಕೆ ಹೇಳು ಎಂದು ಹೇಳಿ ಕರೆ ಕತ್ತರಿಸಿದ ಅಭಿ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.